ನಿಮ್ಮಲ್ಲಿ ಎಷ್ಟು ಮಂದಿಗೆ ಸಿ ಇ ಟಿಯಲ್ಲಿ ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ರ್ಯಾಂಕ್ ಹೇಗೆ ಅವ್ರು ಅಲಾಟ್ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಓಕೆನಾ. ಸೊ ಅದನ್ನು ಈಗ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಿ. ಓಕೆನಾ. ಸೊ ಇದನ್ನು ನಾನು ಡೀಟೇಲಾಗಿ ತುಂಬ ಸಿಂಪಲಾಗಿ ಹೇಳ್ತೀನಿ, ತುಂಬ ಶಾರ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮ ಮಾರ್ಕ್ ಬೋರ್ಡ್ ಎಕ್ಸಾಮ್ PCM ಅದನ್ನು ಮಾತ್ರ ತೊಗೊಳ್ಬೇಕು. ಓಕೆನಾ. ಕೆಲವರಿಗೆ ಗೊತ್ತಿರೋದಿಲ್ಲ, PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ 300ಗೆ ಅಂತ ನೋಡಿ. ನಿಮ್ಮದು 298 ಅಂತ ಇಲ್ಲಿ ಎಕ್ಸಾಂಪಲ್ ಇಟ್ಕೊಂಡಿದ್ದೀನಿ. ಓಕೆನಾ. ನೀವು ಮೊನ್ನೆ CET ಬರೆದಿರ್ತೀರಾ, ಕೆಲವೊಂದು ಆನ್ಸರ್ಗೆ ನಿಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರ್ಬೋದು ಅಥವಾ ಅನ್ಅಫಿಷಿಯಲ್ ಆಗಿ ಎಷ್ಟೊಂದು ಬಂದಿರ್ಬೋದು. ಓಕೆ, ಅದು ಮೋಸ್ಟ್ಲಿ ಕರೆಕ್ಟೇ ಇರುತ್ತೆ, 99.9% ಕರೆಕ್ಟೇ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ನೀವು ವೆರಿಫೈ ಮಾಡಿದಾಗ ನಿಮ್ಮ ಮಾರ್ಕ್ 135 ಅಂತ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆನಾ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಓಕೆ. ಸೊ ಇಷ್ಟು ಇದ್ದರೆ ನಿಮ್ಮ ರ್ಯಾಂಕ್ 2600 ಲಾಸ್ಟ್ ಇಯರ್ ಇರ್ತಾ ಇತ್ತು. ಓಕೆನಾ. ಸೊ ಅದು ಹೇಗೆ ಕ್ಯಾಲ್ಕುಲೇಟ್ ಆಯಿತು ಅಂತ ಈಗ ನೋಡೋಣ. ಬೋರ್ಡ್ ಪರ್ಸೆಂಟೇಜ್ ಮಾಡಬೇಕೀಗ. ಏನು ಮಾಡಬೇಕಂದ್ರೆ 298 ಡಿವೈಡೆಡ್ ಬೈ 300 ಓಕೆ ಇಂಟು 100 ನೀವು ಪರ್ಸೆಂಟೇಜ್ನ ತೊಗೊಳ್ಳಿ. ಓಕೆನಾ. ಸೊ ಅದನ್ನು ನೀವು ಅರ್ಧ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 49.665% ಬರುತ್ತೆ. ಓಕೆನಾ. ಏನು ಮಾಡಿದ್ರಿ, ಅಪ್ಟೈನ್ಡ್ ಮಾರ್ಕ್ ಬೈ 300 ಇಂಟು 100 ಮಾಡ್ಕೊಂಡಿದ್ದೀರಾ, ನಿಮಗೆ ಇಷ್ಟು ಬಂತು. KCT ಪರ್ಸೆಂಟೇಜ್. ಸೊ KCT ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ನಿಮ್ಮ KCTಯಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅದು ಡಿವೈಡೆಡ್ ಬೈ 180 ಮಾಡ್ಕೋಬೇಕು. ಅದನ್ನು ನೀವು 100ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ 75. ಅದನ್ನು ಸಹ ನೀವು ಅರ್ಧ ಮಾಡಬೇಕು. ಸೊ ಏನು ಮಾಡಬೇಕು, ಬೋರ್ಡ್ ಪರ್ಸೆಂಟೇಜ್ನ ಅರ್ಧ ಮಾಡಬೇಕು, ನಿಮಗೆ ಇಷ್ಟು ಬರುತ್ತೆ. CET ಪರ್ಸೆಂಟೇಜ್ನ ಅರ್ಧ ಮಾಡಬೇಕು, ನಿಮಗೆ ಇಷ್ಟು ಬರುತ್ತೆ. ಈಗ ಏನು ಮಾಡಬೇಕಂದ್ರೆ ಈ 49% ಮತ್ತು 37%ನ ಒಟ್ಟಿಗೆ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಿಮಗೆ ಒಂದಷ್ಟು ಪರ್ಸೆಂಟೇಜ್ ಬರುತ್ತೆ. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಪರ್ಸೆಂಟೇಜ್ನ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತೀನಿ. ಅದನ್ನು ನಾನು ವರ್ಸ್ಟ್ ಕೇಸೇ ಹೇಳೋದು. ಓಕೆನಾ, ನಾಟ್ ಬೆಸ್ಟ್ ಕೇಸ್. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನೀವು ಎಷ್ಟು ರ್ಯಾಂಕ್ ಬರುತ್ತೆ ಅಂತ ನೀವು ಜಸ್ಟ್ ಪ್ರೆಡಿಕ್ಟ್ ಮಾಡ್ಬೋದು. ಅದು 100% ನಿಮಗೆ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಿಕಾಸ್ ಎಷ್ಟೊಂದು ಫ್ಯಾಕ್ಟರ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು. ಓಕೆ, ಲಾಸ್ಟ್ ಇಯರ್ ನಿಮಗೆ ಒಂದು ಕುತೂಹಲಕ್ಕೆ ನಾನು ಹೇಳ್ತೀನಿ ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮಗೆ ಎಷ್ಟು ರ್ಯಾಂಕ್ ಬಂದಿರೋದು ಅಂತ. 87% ಇದ್ದಿದ್ದರೆ ನಿಮಗೆ 2600 ರ್ಯಾಂಕ್ ಬರ್ತಾಯಿತ್ತು. 84 ಇದ್ದಿದ್ದರೆ 4200 ಬರ್ತಾಯಿತ್ತು. 73 ಇದ್ದರೆ 22000 ಬರ್ತಾಯಿತ್ತು. 86 ಇದ್ದರೆ 2580 ಬರ್ತಾಯಿತ್ತು. ಓಕೆನಾ. ಮತ್ತು ಇನ್ನೂ ಒಂದಷ್ಟು ಎಕ್ಸಾಂಪಲ್ ತೊಗೊಳ್ಳೋಣ. 80% ಇದ್ದರೆ 9000 ಬರ್ತಿತ್ತು. 80.66 ಇದ್ದರೆ 7974. ನೋಡಿ ಎಷ್ಟು ವೇರಿಯೇಷನ್ಸ್ ಆಗಿದೆ ನೋಡ್ಕೊಳ್ಳಿ. 0.6ಇಂದ 75%ಇಂದ 16000 ರ್ಯಾಂಕ್ ಬರ್ತಾಯಿತ್ತು. ಸೊ ದಿಸ್ ಇಸ್ ಹೌ CET ಪರ್ಸೆಂಟೇಜ್ ಇಸ್ ಕ್ಯಾಲ್ಕುಲೇಟೆಡ್. CET ರ್ಯಾಂಕ್ಸ್ ಆರ್ ಕ್ಯಾಲ್ಕುಲೇಟೆಡ್. ಓಕೆ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯೂಸ್ಫುಲ್ ಕಂಟೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.